ಕ್ರಿಕೆಟ್ನಲ್ಲಿರುವ DRS ರೂಲ್ಸ್ ಬಗ್ಗೆ ಸಾಕಷ್ಟು ಪರವಿರೋಧದ ಚರ್ಚೆಗಳಾಗ್ತಾನೇ ಇದೆ. ಡಿಸಿಷನ್ ರಿವ್ಯೂ ಸಿಸ್ಟಮ್ ಅನ್ನೋದು ಒಂದು ಆ್ಯಂಗಲ್ನಲ್ಲಿ ನೋಡುವಾಗ ಒಳ್ಳೆಯದೇ, ಆದರೆ ಅಷ್ಟೇ ಟೈಮ್ ಕನ್ಸ್ಯೂಮಿಂಗ್ ಕೂಡ. DRS ತಗೊಂಡಾಗ ಕೆಲವೊಮ್ಮೆ ಡಿಸಿಷನ್ ಕೊಡೋಕೆ ಅಂಪೈರ್ಗಳು ತುಂಬಾ ಟೈಮ್ ತಗೋತಾರೆ. ಇದರಿಂದಾಗಿ ಕೆಲವೊಮ್ಮೆ ಸಮಯಕ್ಕೆ ಸರಿಯಾಗಿ ಮ್ಯಾಚ್ ಕೂಡ ಮುಗಿಸೋಕೆ ಆಗೋದಿಲ್ಲ. ಆದರೆ ಡಿಸಿಷನ್ ರಿವ್ಯೂ ಸಿಸ್ಟಮ್ಗೆ ಸಂಬಂಧಿಸಿ ಈ ಬಾರಿಯ IPLನಲ್ಲಿ ಮಹತ್ವದ ಬದಲಾವಣೆಗಳಾಗ್ತಾ ಇದೆ. ಸ್ಮಾರ್ಟ್ ರಿಪ್ಲೇ ಸಿಸ್ಟಮ್ ಅನ್ನು ಜಾರಿಗೊಳಿಸಲಾಗ್ತಾ ಇದೆ. ಅಷ್ಟಕ್ಕೂ ಏನಿದು ಸ್ಮಾರ್ಟ್ ರಿಪ್ಲೇ ಸಿಸ್ಟಮ್, ಇದು ಹೇಗೆ ವರ್ಕೌಟ್ ಆಗುತ್ತೆ, ಇವೆಲ್ಲದರ ಬಗ್ಗೆಯೂ ಮಾಹಿತಿ ಕೊಡ್ತೀನಿ. ಜೊತೆಗೆ ಈ ಬಾರಿಯ IPLನಲ್ಲಿ ಯಾವೆಲ್ಲ ಹೊಸ ರೂಲ್ಸ್ಗಳು ಕೂಡ ಅಪ್ಲೈ ಆಗ್ತಿದೆ ಅನ್ನೋ ಬಗ್ಗೆಯೂ ತಿಳಿಸ್ತೀನಿ. ನಾನು ಕಿಶೋರ್ KB. ಕೊನೆ ತನಕ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ, ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗಿ. DRS ತಗೊಂಡಾಗ ಯಾವ ರೀತಿ ರಿಪ್ಲೇ ತೋರಿಸ್ತಾರೆ ಅನ್ನೋದನ್ನು ನೀವು ನೋಡಿದ್ದೀರಾ. ಸ್ಲೋ ಮೋಷನ್ನಲ್ಲಿ ಹಲವು ಬಾರಿ ರಿಪ್ಲೇ ಮಾಡಿ ಚೆಕ್ ಮಾಡಿ ಥರ್ಡ್ ಅಂಪೈರ್ ಫೈನಲ್ ಡಿಸಿಷನ್ ತಗೋತಾರೆ. ಇನ್ಮುಂದೆ ಕಂಪ್ಯೂಟರ್ ವಿಷನ್ ಸಿಸ್ಟಮ್ ಆಗಿರೋ ಹಾಕೈ ಮತ್ತು ಥರ್ಡ್ ಅಂಪೈರ್ ನೇರವಾಗಿ ಕೆಲಸ ಮಾಡ್ತಾರೆ. ಡಿಸಿಷನ್ ರಿವ್ಯೂ ಸಿಸ್ಟಮ್ ವೇಳೆ ಇನ್ಮುಂದೆ TV ಡೈರೆಕ್ಟರ್ ಇರೋದಿಲ್ಲ. ಇದುವರೆಗೆ TV ಡೈರೆಕ್ಟರ್ 8 ಹಾಕೈ ಕ್ಯಾಮ್ರಾಗಳನ್ನು ಚೆಕ್ ಮಾಡ್ತಾ ಇದ್ರು. ಇನ್ನೇನಿದ್ರು ಥರ್ಡ್ ಅಂಪೈರ್ ಡೈರೆಕ್ಟ್ ಆಗಿಯೇ ಚೆಕ್ ಮಾಡ್ತಾರೆ. ಹೀಗಾಗಿ ಇನ್ಮುಂದೆ DRS ತಗೊಂಡಂತಹ ಸಂದರ್ಭದಲ್ಲಿ TV ಅಂಪೈರ್ ಟು ಡೈರೆಕ್ಟರ್ ಅನ್ನೋ ಮಾತನ್ನು ನೀವು ಕೇಳೋದಿಲ್ಲ. ಆಗಾಗ ಅಂಪೈರ್ಗಳು ಈ ಡೈಲಾಗ್ಗಳನ್ನು ಹೊಡಿತಾನೆ ಇರ್ತಾರೆ. ಮಿಡ್ಲ್ ಮನ್ ಆಗಿದ್ದಂತಹ TV ಡೈರೆಕ್ಟರನ್ನೇ ಇಲ್ಲಿ ಕಟ್ ಮಾಡಲಾಗಿದೆ. ಇದರಿಂದಾಗಿ ಟೈಮ್ ರಿಡ್ಯೂಸ್ ಆಗುತ್ತೆ. ಹಾಗೆಯೇ ಖುದ್ದು ಥರ್ಡ್ ಅಂಪೈರ್ಗೆ ವಿವಿಧ ಆ್ಯಂಗಲ್ಗಳಲ್ಲಿ ರಿವ್ಯೂ ಮಾಡಿ ಡಿಸಿಷನ್ ನೀಡೋಕೆ ಸಾಧ್ಯವಾಗುತ್ತೆ. ಥರ್ಡ್ ಅಂಪೈರ್ಗಳಿಗೆ ನೇರವಾಗಿಯೇ ಹೆಚ್ಚಿನ ವಿಜುವಲ್ಸ್ಗಳನ್ನು ಕೂಡ ಅಬ್ಸರ್ವ್ ಮಾಡೋಕೆ ಆಕ್ಸೆಸ್ ಇರುತ್ತೆ. ಹಾಕೈ ಸಿಸ್ಟಮ್ ನೇರವಾಗಿಯೇ ಥರ್ಡ್ ಅಂಪೈರ್ ಜೊತೆಗೆ ಕೆಲಸ ಮಾಡೋದ್ರಿಂದ ಹಾಕೈ ಆಪರೇಟರ್ ಮತ್ತು ಥರ್ಡ್ ಅಂಪೈರ್ ಪರಸ್ಪರ ಕಮ್ಯುನಿಕೇಟ್ ಮಾಡಿ ಇನ್ನಷ್ಟು ಸ್ಪ್ಲಿಟ್ ಸ್ಕ್ರೀನ್ಗಳನ್ನು ಮಾಡಿ ಬೆಟರ್ ಡಿಸಿಷನ್ಗಳನ್ನು ನೀಡಬಹುದು. ಉದಾಹರಣೆಗೆ ಬೌಂಡ್ರಿ ಲೈನ್ ಬಳಿ ಕ್ಯಾಚ್ ಹಿಡಿದ್ರು ಅಂತ ಇಟ್ಕೊಳ್ಳಿ. ಆಗ ಬೌಂಡ್ರಿ ಲೈನ್ಗೆ ಫೀಲ್ಡರ್ನ ಕಾಲು ಟಚ್ ಆಗಿದೆಯಾ ಇಲ್ವಾ, ಕಾಲು ಬೌಂಡ್ರಿ ಲೈನ್ ಟಚ್ ಆಗುವಾಗ ಬಾಲ್ ಆತನ ಕೈಯಲ್ಲಿತ್ತ, ಇವೆಲ್ಲವನ್ನು ಕೂಡ ಹೆಚ್ಚಿನ ಸ್ಪ್ಲಿಟ್ ಸ್ಕ್ರೀನ್ಗಳ ಮೂಲಕ ಏಕಕಾಲಕ್ಕೆ ಅಂಪೈರ್ಸ್ಗೆ ಅಬ್ಸರ್ವ್ ಮಾಡಬಹುದು. ಇನ್ನು ಹಾಕೈ ಅನ್ನೋದು ಅತ್ಯಂತ ಅಡ್ವಾನ್ಸ್ಡ್ ಕ್ಯಾಮ್ರಾ ಸಿಸ್ಟಮ್. ಅದರ ವಿಜುವಲ್ ಕ್ವಾಲಿಟಿ ಕೂಡ ಹೈ ಸ್ಟ್ಯಾಂಡರ್ಡ್ ಆಗಿರುತ್ತೆ. ಅಂಥ ಟೆಕ್ನಾಲಜಿಯನ್ನು ನೇರವಾಗಿ ಥರ್ಡ್ ಅಂಪೈರ್ ಹ್ಯಾಂಡಲ್ ಮಾಡಬಹುದು. ತಮಗೆ ಬೇಕಾದ ವಿಡಿಯೋವನ್ನು ಚೂಸ್ ಮಾಡಿ ನೋಡಬಹುದು. ಹೀಗಾಗಿ ಈ ಬಾರಿಯ IPLನಲ್ಲಿ DRS ಅನ್ನೋದು SRP ಅಂದರೆ ಸ್ಮಾರ್ಟ್ ರಿಪ್ಲೇ ಸಿಸ್ಟಮ್ ಆಗಿರುತ್ತೆ. ಇವಿಷ್ಟು DRS ಸಿಸ್ಟಮ್ನ ಟೆಕ್ನಾಲಜಿಯ ಬಳಕೆಯಲ್ಲಾಗಿರುವಂಥ ಬದಲಾವಣೆ ಆಯಿತು. ಇದರ ಜೊತೆಗೆ ಈ ಬಾರಿಯ IPLನಲ್ಲಿ ಒಂದಷ್ಟು ಹೊಸ ರೂಲ್ಸ್ಗಳು ಕೂಡ ಜಾರಿ ಆಗ್ತಾ ಇದೆ. ಆ ಬಗ್ಗೆಯೂ ಒಂದಷ್ಟು ಇನ್ಫಾರ್ಮೇಷನ್ ಕೊಡ್ತೀನಿ. ಅಂತಾರಾಷ್ಟ್ರೀಯ ಕ್ರಿಕೆಟ್ನಂತೆ IPLನಲ್ಲಿ ಕೂಡ ಇದುವರೆಗೆ ಬೌಲರ್ಸ್ಗಳು ಓವರ್ಗೆ 1 ಬೌನ್ಸರನ್ನು ಮಾತ್ರ ಎಸಿಬಹುದಾಗಿತ್ತು. ಆದರೆ ಈ ಬಾರಿಯ IPLನಲ್ಲಿ ಒಂದೇ ಓವರ್ಗೆ 2 ಬೌನ್ಸರ್ಗಳನ್ನು ಎಸಿಬಹುದು. ಈ ಮೂಲಕ ಬ್ಯಾಟ್ಸ್ಮನ್ ಮತ್ತು ಬೌಲರ್ಸ್ಗಳ ನಡುವಿನ ಕಾಂಟೆಸ್ಟನ್ನು ಇನ್ನಷ್ಟು ರೋಚಕಗೊಳಿಸೋಕೆ ಓವರ್ಗೆ 2 ಬೌನ್ಸರ್ನ ಎಸೆಯೋಕೆ ಇಲ್ಲಿ ಅವಕಾಶ ಮಾಡಿಕೊಡಲಾಗ್ತಾ ಇದೆ. ನಿಮಗೆ ಗೊತ್ತಿರೋ ಹಾಗೆ T20 ಕ್ರಿಕೆಟ್ ಅನ್ನೋದು ಬ್ಯಾಟ್ಸ್ಮನ್ಗಳ ಆಟ. ಇಲ್ಲಿ ಬ್ಯಾಟ್ಸ್ಮನ್ಗಳಿಗೆ ಹೆಚ್ಚು ಅಡ್ವಾಂಟೇಜ್ಗಳಿರೋದು. ಬೌಲರ್ಸ್ಗಳು ಯಾವಾಗಲೂ ಹೊಡೆಸ್ಕೊಳ್ಳೋದೇ ಆಯಿತು ಅನ್ನೋ ಆರೋಪ ಕೂಡ ಇದೆ. T20 ಅಂದಮೇಲೆ ಕಂಪ್ಲೀಟ್ ಹೊಡಿಬಡಿ ಆಟವಾಗಿರೋದ್ರಿಂದ ಬೌಲರ್ಸ್ಗಳಿಗೆ ಸಹಜವಾಗಿಯೇ ಒಂದಷ್ಟು ಡಿಸ್ಅಡ್ವಾಂಟೇಜ್ಗಳು ಕೂಡ ಇವೆ. ಈ ಗ್ಯಾಪನ್ನು ಸ್ವಲ್ಪ ಫಿಲ್ಲಪ್ ಮಾಡೋಕೆ ಹಾಗೆಯೇ T20ಯಲ್ಲಿ ಬ್ಯಾಟಿಂಗ್ ಮಾಡೋದು ಇನ್ನಷ್ಟು ಚಾಲೆಂಜಿಂಗ್ ಆಗಿರಲಿ ಅನ್ನೋ ಕಾರಣಕ್ಕೆ ಓವರ್ಗೆ 2 ಬೌನ್ಸರ್ ಎಸೆಯೋಕೆ ಈ ಬಾರಿಯ IPLನಲ್ಲಿ ಅವಕಾಶ ಮಾಡಿಕೊಡಲಾಗ್ತಾ ಇದೆ. ಹಾಗಂತ ಈ ರೂಲ್ಸನ್ನು ಸಡನ್ ಆಗಿ ಏನು ಅಪ್ಲೈ ಮಾಡ್ತಾ ಇಲ್ಲ. 1 ಓವರ್ಗೆ 2 ಬೌನ್ಸರ್ ಎಸೆಯೋ ಬಗ್ಗೆ ಕೂಡ ಒಂದಷ್ಟು ಟೆಸ್ಟ್ಗಳು ನಡೆದಿವೆ. 2023ರ ಸೈಯದ್ ಮುಷ್ತಾಕ್ ಅಲಿ T20 ಟೂರ್ನಿಯಲ್ಲಿ, ಅಂದರೆ ನಮ್ಮಲ್ಲಿ ನಡೆಯೋ ಈ ಫಸ್ಟ್ ಕ್ಲಾಸ್ ಕ್ರಿಕೆಟ್ ಟೂರ್ನಿಯಲ್ಲಿ ಬೌಲರ್ಸ್ಗಳಿಗೆ ಓವರ್ಗೆ 2 ಬೌನ್ಸರ್ಗಳನ್ನು ಎಸೆಯೋಕೆ ಅವಕಾಶ ನೀಡಲಾಗಿತ್ತು. ಈ 2 ಬೌನ್ಸರ್ಗಳನ್ನು ಕೂಡ ಬೌಲರ್ ಯಾವಾಗ ಬೇಕಿದ್ರೂ ಎಸಿಬಹುದು. ಬ್ಯಾಕ್ ಟು ಬ್ಯಾಕ್ ಬೌನ್ಸರ್ ಬೇಕಿದ್ರೂ ಹಾಕ್ಬಹುದು, ಅಥವಾ ಫಸ್ಟ್ ಬಾಲ್ನಲ್ಲಿ ಮತ್ತು ಲಾಸ್ಟ್ ಬಾಲ್ನಲ್ಲಿ ಬೇಕಾದರೂ ಬೌನ್ಸರ್ ಎಸಿಬಹುದು. ಓವರ್ನ ಮಿಡ್ಲ್ನಲ್ಲಿ ಬೇಕಿದ್ರೂ 2 ಬೌನ್ಸರ್ ಅಸ್ತ್ರ ಪ್ರಯೋಗಿಸಬಹುದು. ಟೋಟಲಿ 1 ಓವರ್ಗೆ 2 ಬೌನ್ಸರ್ಗೆ ಅವಕಾಶ ನೀಡಲಾಗಿದೆ. ಓವರ್ಗೆ 2 ಬೌನ್ಸರ್ ಅನ್ನೋ ರೂಲ್ಸ್ನಿಂದ ಫಾಸ್ಟ್ ಬೌಲರ್ಸ್ಗಳಿಗಂತೂ ಬ್ರಹ್ಮಾಸ್ತ್ರವೇ ಸಿಕ್ಕಂತಾಗಿದೆ. ಬ್ಯಾಟ್ಸ್ಮನ್ಗಳನ್ನು ಕಟ್ಟಿ ಹಾಕೋಕೆ, ರನ್ ಗಳಿಸೋದನ್ನು ತಡೆಯೋದಕ್ಕೆ ಬೌನ್ಸರ್ ಹೆಲ್ಪ್ ಆಗಲಿದೆ. ಎಸ್ಪೆಷಲಿ ಸ್ಲಾಗ್ ಓವರ್ಸ್ಗಳ ವೇಳೆ ಮ್ಯಾಚ್ ನೆಕ್ ಟು ನೆಕ್ ಇದ್ದಂತಹ ಸಂದರ್ಭದಲ್ಲಿ ಬೌನ್ಸರ್ ಮೂಲಕ ಬ್ಯಾಟ್ಸ್ಮನ್ಗಳಿಗೆ ಚಾಲೆಂಜ್ ಮಾಡಬಹುದು. ಅದರಲ್ಲೂ ಡೆತ್ ಓವರ್ಗಳ ವೇಳೆ ಬೌಲರ್ಸ್ಗಳಿಗೆ ಈಗ ಬೌನ್ಸರ್ ಮತ್ತೊಂದು ಮೇನ್ ವೆಪನ್ ಆಗಲಿದೆ. ಇದುವರೆಗೆ ಡೆತ್ ಓವರ್ಗಳಲ್ಲಿ ಯಾರ್ಕರ್ಗಳ ಮೂಲಕವೇ ರನ್ ಕಂಟ್ರೋಲ್ ಮಾಡೋಕ್ಕೆ ಬೌಲರ್ಸ್ಗಳು ಯತ್ನಿಸ್ತಾ ಇದ್ರು. ಆದರೆ ಈಗ ಬ್ಯಾಕ್ ಟು ಬ್ಯಾಕ್ ಬೌನ್ಸರ್ ಕೂಡ ಪ್ರಯೋಗಿಸಬಹುದಾಗಿದೆ. ಹೀಗಾಗಿ ಕ್ಯಾಪ್ಟನ್ಸ್ಗಳಿಗೂ ಅಷ್ಟೇ ಎಕ್ಸ್ಟ್ರಾ ಆಪ್ಷನ್ ಸಿಕ್ಕಂತಾಗುತ್ತೆ. ಕೇವಲ ಯಾರ್ಕರ್ ಎಸೆಯೋ ಬೌಲರ್ ಅಷ್ಟೇ ಅಲ್ಲ, ಬೌನ್ಸರ್ನಲ್ಲಿ ಎಕ್ಸ್ಪರ್ಟ್ ಆಗಿರೋರಿಗೆ ಕೂಡ ಡೆತ್ ಓವರ್ಗಳಲ್ಲಿ ಬೌಲಿಂಗ್ ನೀಡಬಹುದು.
ಕೆಲ ಬ್ಯಾಟ್ಸ್ಮನ್ಗಳಿಗಂತೂ ಬೌನ್ಸರ್ ಅನ್ನ ಫೇಸ್ ಮಾಡೋಕೆ ಆಗೋದಿಲ್ಲ. ಬೌನ್ಸರ್ಗಳೇ ಅವರ ಮೈನಸ್ ಪಾಯಿಂಟ್ ಆಗಿರುತ್ತೆ. ಹೇಗೆ ಕೆಲವರು ಶಾರ್ಟ್ ಪಿಚ್ ಬಾಲ್ಗಳಿಗೆ ಆಡೋಕೆ ಪರದಾಡ್ತಾರೋ ಅದೇ ರೀತಿ ಬೌನ್ಸರ್ ಅನ್ನ ಫೇಸ್ ಮಾಡೋಕ್ಕೂ ಒದ್ದಾಡ್ತಾರೆ. ಎಂಥ ಎಕ್ಸ್ಪರ್ಟ್ ಬ್ಯಾಟ್ಸ್ಮನ್ನೇ ಆಗಿರಲಿ, ಬೌನ್ಸರ್ಗೆ ಆಡಬೇಕು ಅನ್ನೋದಾದರೆ, ಬೌನ್ಸರ್ಗೆ 4 ಅಥವಾ 6 ಹೊಡಿಬೇಕು ಅನ್ನೋದಾದರೆ ಎಕ್ಸ್ಟ್ರಾ ರಿಸ್ಕ್ ತೆಗೆದುಕೊಳ್ಳೇಬೇಕಾಗತ್ತೆ. ಬಾಲನ್ನು ನೀಟಾಗಿ ಕನೆಕ್ಟ್ ಮಾಡಿದರೆ ಓಕೆ, ಇಲ್ಲ ಅಂದರೆ ಕ್ಯಾಚ್ ಕೊಟ್ಟು ಪೆವಿಲಿಯನ್ ಸೇರಬೇಕಾಗತ್ತೆ. ಅದರಲ್ಲೂ ಭಾರತೀಯ ಬ್ಯಾಟ್ಸ್ಮನ್ಗಳಿಗೆ ಬೌನ್ಸರ್ ಮತ್ತು ಶಾರ್ಟ್ ಪಿಚ್ ಬಾಲ್ಗಳು ಅಂದರೆ ಅಷ್ಟಕ್ಕಷ್ಟೇ. ರೋಹಿತ್ ಶರ್ಮಾರಂಥ ಬೆರಳೆಣಿಕೆಯ ಬ್ಯಾಟ್ಸ್ಮನ್ಗಳಷ್ಟೇ ಶಾರ್ಟ್ ಪಿಚ್ ಬಾಲ್ ಮತ್ತು ಬೌನ್ಸರ್ಗಳಿಗೆ ಆಡ್ತಾರೆ. ಓಕೆ, ಇವಿಷ್ಟು ಬೌನ್ಸರ್ ವಿಚಾರವಾಯಿತು. ಈಗಾಗಲೇ ಜಾರಿಯಾಗಿರುವ ಇನ್ನೊಂದು ಇಂಪಾರ್ಟೆಂಟ್ ರೂಲ್ಸನ್ನು ಕೂಡ ಈ ಬಾರಿಯ IPLನಲ್ಲೂ ರಿಟೇನ್ ಮಾಡಲಾಗ್ತಾ ಇದೆ. ದಟ್ ಈಸ್ ಇಂಪ್ಯಾಕ್ಟ್ ಪ್ಲೇಯರ್. ಸ್ನೇಹಿತರೆ, 2023ರ IPL ಟೂರ್ನಿಯಲ್ಲಿ ನೀವೆಲ್ಲ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ಸನ್ನು ಗಮನಿಸಿರಬಹುದು. ಫುಟ್ಬಾಲ್ನಲ್ಲಿರೋ ಹಾಗೆ ಮ್ಯಾಚ್ ಮಧ್ಯೆ ಸಬ್ಸ್ಟಿಟ್ಯೂಟ್ ಪ್ಲೇಯರ್ಸ್ಗಳಿಗೆ ಆಡೋಕೆ ಅವಕಾಶ ನೀಡಲಾಗುತ್ತೆ. ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ಸನ್ನು ಈಗ ಮತ್ತೆ ರಿಟೇನ್ ಮಾಡಲಾಗಿದೆ. ಟಾಸ್ ವೇಳೆಯೇ 4 ಮಂದಿ ಸಬ್ಸ್ಟಿಟ್ಯೂಟ್ ಪ್ಲೇಯರ್ಸ್ಗಳು ಯಾರೆಲ್ಲ ಅನ್ನೋದನ್ನು ಎರಡೂ ಟೀಮ್ಗಳ ಕ್ಯಾಪ್ಟನ್ಸ್ ಕೂಡ ರಿವೀಲ್ ಮಾಡ್ತಾರೆ. ಈ 4 ಪೈಕಿ ಯಾರನ್ನ ಬೇಕಿದ್ರೂ ಇಂಪ್ಯಾಕ್ಟ್ ಪ್ಲೇಯರ್ಸ್ ಆಗಿ ಆಡಿಸಬಹುದು. ಆದರೆ ಇಲ್ಲೊಂದು ರೂಲ್ಸ್ ಕೂಡ ಇದೆ. ಒಂದು ವೇಳೆ ಪ್ಲೇಯಿಂಗ್ 11ನಲ್ಲಿ 4 ಮಂದಿ ಫಾರಿನ್ ಪ್ಲೇಯರ್ಸ್ಗಳು ಆಡ್ತಾ ಇದ್ದಾರೆ ಅಂದರೆ ಆಗ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಭಾರತೀಯನೇ ಕಣಕ್ಕಿಳಿಬೇಕು. ಒಂದು ವೇಳೆ ಪ್ಲೇಯಿಂಗ್ 11ನಲ್ಲಿ 4ಕ್ಕಿಂತ ಕಡಿಮೆ ವಿದೇಶಿ ಪ್ಲೇಯರ್ಸ್ಗಳು ಇದ್ದರೆ ಆಗ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ವಿದೇಶಿ ಆಟಗಾರನನ್ನು ಅಖಾಡಕ್ಕಿಳಿಸಬಹುದು. ಇವಿಷ್ಟು ಈ ಬಾರಿಯ IPLನಲ್ಲಿರುವಂತಹ ರೂಲ್ಸ್ಗಳಿಗೆ ಸಂಬಂಧಿಸಿದಂಥ ಮಾಹಿತಿ. ವಿಡಿಯೋವನ್ನು ಲೈಕ್ ಮಾಡಿ, ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.